ಹಾಯ್ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಬಸವರಾಜ್ ರಾಯಚೂರಿಂದ ಮಾಡ್ತಾ ಇರೋದು ಏನ್ರಿ ಮೀಡಿಯಾ ಚಾನಲ್ದಿಂದ ಬಹಳ ದಿನಗಳ ನಂತರ ಚಾನಲ್ಗೆ ಬಂದಿದ್ದೇವೆ. ನಮ್ಮಲ್ಲಿದ್ದಾರೆ ಮಹಾನ್ ಸಂಪನ್ಮೂಲ ವ್ಯಕ್ತಿಗಳಂತ ಪ್ರತಾಪ್ ಅವರು. ಅವರ ಬಗ್ಗೆ ಒಂದೆರಡು ಮಾತನ್ನು ಕೇಳೋಣ ಬನ್ನಿ. ಪ್ರತಾಪ್ ಅವರೇ, ಹೇಳಿ ಸರ್. ಈಗ ನಿಮ್ಮ ಹೆಸರೇನು? ನನ್ನ ಹೆಸರು ಬಂದ್ಬಿಟ್ಟು ಪ್ರತಾಪ್ ನಾಯಕ್, ರಾಯಚೂರಿಂದ ಮಾತಾಡೋದು. ಪ್ರತಾಪ್ ಅವರೇ, ನೀವು ರಾಯಚೂರಿಂದ ಮಾಡ್ತಿದ್ದೀರಾ? ಓಕೆ. ಮತ್ತೇನಿಲ್ಲ, ಮೊನ್ನೆ ಚೆನ್ನೈ ಅವರು ಎಲಿಮಿನೇಟ್ ಆದರು. ಈ ಆ, ಈಗ ಬಸಣ್ಣವ್ರಿ, ನೀವೇನು ಹೇಳ್ತಾ ಇದ್ದೀರ ನನಗೆ ಮೊದಲಿಂದನೂ ಗೊತ್ತು. ಅದ್ರ ಬಗ್ಗೆ ಒಂದೆರಡು ನುಡಿಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. CSK ಅಂದರೆ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಶತ್ರು ಟೀಮ್ ಅಂತಂದೇಳಿ ಕೆಲವು ಕರ್ನಾಟಕದವರು ಹೇಳ್ತಾರೆ. ಬಟ್ ನಾವೆಲ್ಲ ಏನು ಹೇಳ್ತೀವಿ ಅಂದ್ರಪ್ಪ ಅಂದ್ರೆ ನಮ್ಮ ಧೋನಿ ಇರೋದ್ರಿಂದ ಅದು ಒಂದು ನಮ್ಮ ಟೀಮೇ ಎಂದು ಭಾವಿಸಿ ಅದ್ರಿಗೆ ಒಂದು ರೆಸ್ಪೆಕ್ಟನ್ನು ಕೊಟ್ಕೊಂಡು ನಾವು ಬಂದಿದ್ದೀವಿ. ಅದೇ ರೀತಿನೂ ಅದೀವಿ. ಈಗ ಹೆಂಗೆ ಅಂದ್ರಪ್ಪ, ನಮ್ಮ ಕರ್ನಾಟಕದೊಳಗೆ RCB ಚೆನ್ನೈ ಅಂದ್ರಪ್ಪ ಅಂದ್ರೆ ಏನಪ್ಪ ದೊಡ್ಡ ಶತ್ರುಗಳು. ಹೌದು ಪ್ರತಾಪ್ ಅವರೇ. ಯಾಕಂತಂದ್ರೆ ನಾನು ಸಹಿತ ಚೆನ್ನೈ ಅಭಿಮಾನಿ ಅಲ್ಲ, ಧೋನಿ ಅಭಿಮಾನಿ. ಆದ್ರೂ ಸಹಿತ ನಾನು RCBಗೆ ಸಪೋರ್ಟ್ ಮಾಡೋದು. ಯಾಕಪ್ಪ ಅಂತಂತಂದ್ರೆ RCB ಅನ್ನೋದು ನಮ್ಮ ಏನಪ್ಪ ರಾಜ್ಯದ ಒಂದು ಕ್ರೀಡೆಯ, ನಮ್ಮ ರಾಜ್ಯದ ಒಂದು ಟೀಮ್ ಅಂತ ಹೇಳ್ಬೋದು. ಯಾಕಂತಂದ್ರೆ ವಿರಾಟ್ ಕೊಹ್ಲಿ ಅವರ ಫ್ಯಾನ್ ಆಗಿ ನೀವು ನಿಮ್ಮ ಒಂದೆರಡು ಮಾತುಗಳು ಅವ್ರ ಬಗ್ಗೆ ಏನನ್ನ ಹೇಳ್ಬೋದು? ಈಗ ವಿರಾಟ್ ಕೊಹ್ಲಿ ಅಂತ ಬಂದ್ಬಿಟ್ಟು ಅಂತ ಏನು ಹೇಳ್ಬೇಕಂದ್ರೆ, ವಿರಾಟ್ ಕೊಹ್ಲಿ ನಮ್ಮ RCBಯಲ್ಲಿರೋದು ನಮ್ಮ ಒಂದು ಏನಪ್ಪ ಅಂದರೆ ನಮ್ಮ ಒಂದು ಸಾಧನೆ ಅಥವಾ ಅವರು ನಮ್ಮ ಗಾಡ್ ಅಂತಂದೇ ಹೇಳ್ಬೋದು. ನಮ್ಮ RCB ಟೀಮಲ್ಲಿರೋದ್ರಿಂದ ಒಂದು ಟೀಮನ್ನು ಯಾವತ್ತೂ ಚೇಂಜ್ ಮಾಡಿರಲಿಲ್ಲ. ಯಾವಾಗಲೂ RCBನ 18 ವರ್ಷದಿಂದ ಅವರೇ ಆಡ್ಕೊಂಬಂದಾರ. ಈ ಸಲ ಅಂತ ಪ್ರತಿ ವರ್ಷನೂ ಕಪ್ ನಮ್ಮದೇ ಅನ್ಕೊಂಬಂದಿದ್ದೀವಿ. ಈ ಸಲ ಮತ್ತು 100% ಕಪ್ ನಮ್ಮದೇ, ಹೊಡ್ತೀವಿ, ಬಿಡೋಂಗಿಲ್ಲ. ಹೌದು ಪ್ರತಾಪ್ ಅವರೇ, ಹೌದು. ಇವತ್ತು ಯಾಕಂತಂತಂದ್ರೆ ಮೊನ್ನೆ ತಾನೇ RCB ಅವರು ಆಡಿದ್ರು. ಈ ಟೀಮು ಚೆನ್ನಾಗಿದೆ, ಭಾಳಷ್ಟು ಈಗ ಜನಗಳು ಬರ್ತಾ ಇದ್ದಾರೆ, ವ್ಯಕ್ತಿಗಳು ಹೇಳ್ತಾರೆ, ಇಲ್ಲ ಈ ಸಲ ಟೀಮು ಭಾಳ ಸ್ಟ್ರಾಂಗ್ ಇದೆ, ಗೆಲ್ಬೋದು, ಈ ಸಲ ಕಪ್ ಹೊಡಿತೀವಿ. ಈಗ 16 ವರ್ಷದೊಂದು ದಿನ ಒಂದು ಲೆಕ್ಕ, ಈಗ ಒಂದು ಲೆಕ್ಕ ಅನ್ನೋದು ರೀತಿಯಲ್ಲಿ ನಮ್ಮ ಅಭಿಮಾನಿಗಳು ರೊಚ್ಚಿಗೆದ್ದು ಮಾತಾಡ್ತಾ ಇದ್ದಾರೆ. ಅದರಲ್ಲಿ ನಿಮ್ಮ ಪಾತ್ರ ಏನಪ್ಪ ಅಂತಂದರೆ ಏನು? ಈಗ ಮೊನ್ನೆ ತಾನೇ ವಿರಾಟ್ ಕೊಹ್ಲಿ ಅವರು ಯಾರು ನಮ್ಮ KL ರಾಹುಲ್, ಕರ್ನಾಟಕದ ಮಹಾನ್ ಮಂಗಳೂರಿನ ವ್ಯಕ್ತಿಯಾದಂಥ KL ರಾಹುಲ್ ಅವರು ಒಂದು ಏನಪ್ಪ ಅಂತಂದರೆ ನಮ್ಮ ಸ್ಟೇಡಿಯಮಲ್ಲೇ ಒಂದು ರನ್ನನ್ನು ಹೊಡೆದು ಮ್ಯಾಚನ್ನು ವಿನ್ನಿಂಗ್ ಮಾಡೋದ್ರ ಮೂಲಕ ಒಂದು ರೌಂಡ್ ಶೇಪನ್ನು ಹಾಕಿ, ನಂದು ಕ್ರೀಡಾಂಗಣ ನಂದೇ, ಎಲ್ಲ ನಮ್ಮದೇ ಇದು, ನಮ್ಮ ಕಾಂತಾರ ರೀತಿಯಲ್ಲಿ ಒಂದು ಸೆಲೆಬ್ರೇಷನ್ನ ಮಾಡ್ತಾರೆ. ಆದರೆ ಇದು ನಿಮಗೆ ಎಷ್ಟರ ಮಟ್ಟಿಗೆ ಒಳ್ಳೆಯದು ಅನಿಸ್ಬೋದು, ಅಥವಾ ನಿಮ್ಮಲ್ಲಿ ಯಾವ ರೀತಿ ಮಾತುಗಳು ಬರ್ಬೋದು? ಬಸವಣ್ಣವ್ರೆ, ಈ ಈ ಸಂದರ್ಭದಲ್ಲಿ ಫಸ್ಟ್ನೇದಾಗಿ ಏನು ಹೇಳ್ಬೇಕಂದ್ರೆ, ನಮಗೆ ಒಂದು ಸಿನಿಮಾ ಡೈಲಾಗ್ ನೆನಪಾಗ್ತದ. ಏನಂದರೆ, ಎಲ್ಲೋದ್ರು ನಂದೇ ಹವಾ ಅಂತಂದೇಳಿ ತೋರಿಸಿದಂಥ ರಾಹುಲ್ ಅವರಿಗೆ ಮೊನ್ನೆ ನಾವು ಅವರು ಗ್ರೌಂಡಿಗೆ ಹೋಗಿ ಚೆನ್ನಾಗಿ ಅವ್ರಿಗೆ ಹೊಡೆದು ಸೋಲಿಸಿ ಬಂದ್ವಿ. ಅದು ನಿಮಗೂ ಗೊತ್ತು, ಇಡೀ ಕರ್ನಾಟಕಕ್ಕೆ ಗೊತ್ತು. RCB ಅಂದರೆ ಯಾವತ್ತೂ ಸಾಧಾರಣ ಅಲ್ಲ, ಯಾವತ್ತೂ ಒಂದು ಪವರ್ ಅಂತ ತೋರಿಸಿ ಬಂದಿದ್ದೀವಿ. ಹಂಗೆ ಅದೀವಿ, ಅದೇ ರೀತಿ ಬಾಳ್ತೀವಿ. RCB ಪವರ್ ನಾವೆಂದು ಆರಿಸ್ತೇನೆ ಇರ್ತೀವಿ. ಹೌದು ಪ್ರತಾಪ್ ಅವ್ರು, ಹೌದು. ಈ ರೀತಿಯಾಗಿ ನಾವು ನೋಡಿದ್ವಿ. ಈಗ ಅಂತ ಗೆದ್ದರು, ಬ್ಯಾಟಿಂಗ್ ಆಡಿದ್ರು. ಮೊನ್ನೆ ವಿರಾಟ್ ಕೊಹ್ಲಿ ಅವರು ಪ್ರದರ್ಶನ ಕೊಡಬೇಕಾಗಿತ್ತು, ಇನ್ನೂ ಪ್ರದರ್ಶನ ಕೊಡಬೇಕಾಗಿತ್ತು, ಕೊಡಲಿಲ್ಲ. ಆದರೆ ಆ ಮಾತಿಗೆ, ಆ ಒಂದು ಆಟಕ್ಕೆ ನೀವೇನು ಹೇಳ್ತೀರಾ? ಈಗ ಆಟಕ್ಕೆ ಏನಂದ್ರಪ್ಪ, ನಾವು ಈಗ ಕಪ್ ಹೊಡೆಯಲು ಮಟ್ಟ ಬೇರೆ ಮಾತುಗಳನ್ನ ಆಡೋಕ್ಕೆ ಬೇಡ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಈಗಿನ ಜನ ಈಗ ಆಲ್ಮೋಸ್ಟ್ ಎಲ್ಲ ನಮ್ಮ ಶತ್ರುಗಳು ಈಗ ಹುರ್ಕೊತಿದ್ದಾರೆ. ಮ್ಯಾಚ್ ನೋಡಿ ಇನ್ನೂ ಎಷ್ಟು ಉರ್ಸ್ಬೇಕಂದ್ರೆ ಅದು ಬಾಯಿಂದ ಹೇಳೋಕ್ಕೆ ಇನ್ನೂ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ನಮ್ಮ ಈಗ RCB ಅಷ್ಟರ ಮಟ್ಟಿಗೆ ಬೆಳೆದಿದೆ, ಅಷ್ಟು ಅಭಿಮಾನ ಗಳಿಸಿದೆ. ಹಿಂಗೆ ಗೆಲ್ಲಿಸ್ತಾನೆ ಇರುತ್ತೆ. ಜೈ RCB. ಪ್ರತಾಪ್ ಅವರೇ, CSK ಇದು ಅದು RCB ಮಾತಾಡಿದ್ರಿ, ಓಕೆ. ನಿನ್ನೆ ತಾನೇ CSK ಅವರು 8 ಮ್ಯಾಚ್ಗಳನ್ನು ಸೋಲೋದ್ರ ಮೂಲಕ 2 ಮ್ಯಾಚನ್ನು ಗೆಲ್ಲೋದ್ರ ಮೂಲಕ ಏನಪ್ಪ ಅಂದರೆ ಎಲಿಮಿನೇಟ್ ಆದರು. ಈ ಒಂದು ವಿಷಯದ ಬಗ್ಗೆ ನೀವೇನು ಹೇಳ್ತೀರಾ? ಅದು ಅವ್ರ ತಿಂಡಿ ಅದು. ಏನು, ಅವರು ಸೋಲ್ಬೇಕು ಅನ್ನೋದಿತ್ತು, ಸೋತರು. ಅವರಿಗೆ 2018ರಿಂದ ಸೋಲು ದರಿದ್ರ ಹತ್ತಿಬಿಟ್ಟೈತಿ. ಈಗ 2018ರಿಂದ ಅಂದೆ, ಯಾಕಂದರೆ ಅವರು 180 ರನ್ನನ್ನು ಅವಾಗಿದ್ದನೂ ಹೊಡಿತಾ ಇಲ್ಲ, ಸೇಜ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಈಗ 6-7 ವರ್ಷದಿಂದ ಅವರು 180 ರನ್ ತಡಾಯಿಸ್ತಾ ಇಲ್ಲ. ಅಂದ್ರೆ ಅವ್ರ ಕೆಪಾಸಿಟಿ ಎಲ್ಲ ಮುಗಿದೋಗೈತಿ. ಎಲ್ಲ ಮುದಿಯರು ಅದಾರ ಅದ್ರಾಗ ಮ್ಯಾಚ್ ಆಡೋ ಹೊತ್ನಾಗ. ಈ ಸಲನಾದ್ರೂ ಈ ಸಲ ಅಂತ ಅಲ್ಲ, ಇವ್ರು ಯಾವತ್ತೇ CSK ಗೆಲ್ಲೋದಿಲ್ಲ. ಏನು ಈ ಸಲ ಅನ್ನೋಕ್ಕಿಂತ ಧೋನಿ ಇರಲಿ ಮಟ್ಟ CSKಗೆ ಒಂದು ಬೆಲೆ ಇತ್ತು. ಈಗ ಅವರು ನಿವೃತ್ತಿ ಇನ್ನೇನು ಕೆಲವು ದಿನಗಳಲ್ಲಿ ಹೊಂತಾರ. ಕೆಲವು ದಿನ ಇನ್ನೂ 1-2 ವರ್ಷ ಅನುಭವ ಆಗ್ಬೋದು ಮ್ಯಾಕ್ಸಿಮಮ್.
ಆನಂತರ ಇನ್ನೇನಿಲ್ಲ ಆ ಮ್ಯಾಚ್ ಅಂತೂ ಡೌಟೇ. ಯಾವಾಗಲೂ ಅವ್ರು ಡೀಲಿಂಗ್ ಮಾಡೋದು, ಸೆಟ್ಲ್‌ಮೆಂಟ್ ಮಾಡೋದು, ಬ್ಯಾನ್ ಆಗೋದು, ಬರೀ ಇಂಥದ್ರಾಗ ಬಂದ್ಬಿಟ್ರು ಅವರು. ಅವ್ರ ಬಗ್ಗೆ ನಾವು ಅಷ್ಟೊಂದು ಹೇಳಕ್ಕಂತ ಆಗಲ್ಲ. ನಮ್ಮ ಬಾಯಿ ಹೊಲ್ಸಾಕತಿ. ಇದನ್ನಂತ ಹೇಳಕ್ಕಾಗಲ್ಲ ಬಿಡ್ರಿ ಅದು. ಅಂತ ಓ ಪ್ರತಾಪ್ ಅವರೇ, ಡೀಲಿಂಗು ಇದೆಲ್ಲ ಯಾಕ್ರಿ ಬೇಕು ನಮಗೆ? 2 ವರ್ಷ ಬ್ಯಾನ್ ಆದ ಅಂತಂದು ಅದೇ ಒಂದು ದುಃಖದಲ್ಲಿದ್ದಾರೆ. ಅವ್ರ ಬಗ್ಗೆ ನಾವು ಯಾಕೆ ಮಾತಾಡ್ಕ್ಯಾಸಿ ಇದು ನಿಷ್ಠುರ ಮಾಡ್ಕೊಂತೀರಾ? ಈಗ ಏನಿಲ್ಲ ಪ್ರತಾಪ್ ಅವರೇ, ಈ ರೀತಿ ಆಯ್ತಲ್ಲ. ಈಗೇನೋ ಇವತ್ತು 8 ಮ್ಯಾಚ್ ಸೋತರು, 2 ಮ್ಯಾಚ್ ಅಷ್ಟೇ ಗೆದ್ದರು. ಆದರೆ ಅಂದರೆ ಈ ಒಂದು 8 ಮ್ಯಾಚುಗಳ ನಿರಂತರವಾದ ಸೋಲಿಗೆ ಕಾರಣ ಏನಿರ್ಬೋದು ಪ್ರತಾಪ್ ಅವರೇ? ಅದು ಅವ್ರ ತಿಂಡಿ. ಅದು ನಾನು ಇವು ಮಾತಿದ್ದಿರೆ ತಿಂಡಿ ಅಂತ ಹೇಳ್ತೀನಿ ನೋಡ್ದು. ಅವ್ರು ಗೆದ್ರೆ ಒಂದು ತಿಂಡಿ, ಸೋತ್ರು ಒಂದು ತಿಂಡಿ. ಯಾಕಂದ್ರಪ್ಪ ಅಂದ್ರೆ ಹಂಗೆ ಗೆದ್ದು ಬಿಟ್ಟರೆ ಹಮ್ಮು ಜಾಸ್ತಿ ಬರ್ತದ ಆ ಮಕ್ಕಳ್ರಿಗೆ. ಏನು ಅವ್ರನ್ನೆಲ್ಲ ಲೆಕ್ಕಕ್ಕೆ ಹಿಡಿಯೋಕ್ಕಾಗಲ್ಲ. ಅವ್ರು ಏನಪ್ಪ ಅಂದರೆ ಒಂದು ಮ್ಯಾಚ್ ಗೆದ್ದರು, ಅದು ಮಾಡಿದ್ರು, ಈ ಮಾಡಿದ್ರು ಅಂತ ಮಕ್ಕಳು ತುಂಬಾ ಹೇಳ್ಕೊಂಬಿಡ್ತಾರೆ. ಒಂದು ಮ್ಯಾಚ್ ಗೆದ್ದು. ಆದರೆ ನಮ್ಮ RCB ಬರೀ ಅದೇ ಹಿಂದ್ ವರ್ಷ ತಗೋರಿ, 7 ಮ್ಯಾಚ್ ಸತತವಾಗಿ ಸೋತು 7 ಮ್ಯಾಚ್ ಸತತವಾಗಿ ಗೆದ್ರು. ಅದು ಕಂಡ್ರೆ RCB ಪವರ್ ಅಂದ್ರೆ ಅದನ್ನ ನೋಡಿ ನಮ್ಮ CSK ಕಲಿಬೇಕು. ಹೌದು ಪ್ರತಾಪ್ ಅವ್ರು. ಹೌದು, ಎಸ್ 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 ನಾನು ಅದ್ರ ಬಗ್ಗೆ ಮಾತಾಡಿದ್ದೀನಿ. ಆಯಿತು, ನಾನು ನೋಡಿದ್ದೀನಿ ಸಹಿತ. ಏನಪ್ಪ ಅಂತಂದರೆ ಇಲ್ಲಿವರೆಗೂ ಮಾತಾಡಿದಂಥ ಪ್ರತಾಪ್ ಅವರು ಭಾಳಷ್ಟು ಕುತೂಹಲದಿಂದ ಮಾತಾಡಿದ್ರು. RCB ಬಗ್ಗೆ ಒಂದು ಹೆಮ್ಮೆಯ ಹಾಗೆ ಮಾತಾಡಿದ್ರು. ಅವರು ಸಹಿತ RCB ಅಭಿಮಾನಿ. ಆದರೆ ನಾನು CSK ಅಭಿಮಾನಿ ಅಂತ ಹೇಳಲ್ಲ. ಆದರೆ ನಾನು ಧೋನಿ ಅಭಿಮಾನಿ. ಯಾಕಂತಂತಂದರೆ ನಾನು ಮೊದಲಿಂದ ಧೋನಿ ಅವ್ರನ್ನ ಗೌರವಿಸ್ತಾನೆ, ಪ್ರೀತಿಸ್ತಾನೆ. ಅದಕ್ಕಾಗಿ ಧೋನಿ ಅವರಿಗೆ ಸಪೋರ್ಟ್ ಮಾಡ್ತಾನೆ. ಆದರೆ RCBಯನ್ನು ಬಿಟ್ಕೊಡೋ ಮಾತೇ ಇಲ್ಲ. ಗೆದ್ರು RCB, ಬೆದ್ರು RCB, ಸತ್ರು RCB. ಜೈ RCB, ಜೈ ಕರ್ನಾಟಕ ಮಾತೆ, ಜೈ ಹಿಂದ್. ಏನ್ರಿ ಮೀಡಿಯಾ ಚಾನಲ್ಗೆ ಬಂದಂತಹ ಪ್ರತಾಪ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೆ ಏನ್ರಿ ಮೀಡಿಯಾ ಚಾನಲ್ಗೆ